ಇದಕ್ಕಾಗಿ ಅವರು ಸರ ಗಂಭೀರ ಆರೋಪ ಮಾಡಿರುವಂಥದ್ದು ವರ್ಕ್ ಆರ್ಡರ್ಗೆ ಪರ್ಸೆಂಟ್ಸ್ ಕೊಟ್ಟರೆ ವರ್ಕ್ ಆರ್ಡರ್ ಕೊಡ್ಬೇಕು ಅಲ್ಲಿ. ಈಗ ನೀವು ನೋಡಿರಿ, ಒಂದು ಕೆಲಸ ನೋಡಿ, PWD ಗುತ್ತಿಗೆದಾರರು ಕಂಪ್ಲೇಂಟ್ ಮಾಡಿದರು, ಸಿಕ್ಕಾಪಟ್ಟೆ ಲಂಚ ಆಗಿದೆ, ಎಲ್ಲ ಸೇರಿದರೆ 50% 60% ಆಗ್ತದೆ ಅಂತ ಅವ್ರು ಮಾಡಿದರು. ಅದು ಒಂದು ಕಡೆ. ಈ ಲಿಕರ್ ಶಾಪಿನ ಅಸೋಸಿಯೇಷನ್ದವರು ಸಿಕ್ಕಾಪಟ್ಟೆ ಹ್ಯಾರಾಸ್ಮೆಂಟ್ ಇದೆ, ಒಂದು ಲೈಸೆನ್ಸ್ಗೆ ಎಷ್ಟಿದೆ, ಮತ್ತು ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಮಾಡಬೇಕಾದ್ರೂ ಕೂಡ ಹಣ ವಸೂಲು ಮಾಡ್ತಾರೆ, ಡೈಲಿನೂ ಹಣ ವಸೂಲು ಮಾಡ್ತಾರೆ ಅನ್ನುವಂಥದ್ದು ಅವ್ರು ಕಂಪ್ಲೇಂಟ್ ಮಾಡಿದರು. KEB ಕಾಂಟ್ರಾಕ್ಟರು ಅವರು ಕೂಡ ಈ ಸ್ಮಾರ್ಟ್ ಮೀಟ್ರಲ್ಲಿ ಇಷ್ಟು ದುಡ್ಡು ತಿಂತಾ ಇದ್ದಾರೆ, ಜನರ ಮೇಲೆ ಹಾಕಿ 500-600 ರೂಪಾಯಿದ್ದು 4,000-5,000 ರೂಪಾಯಿದ್ದು ಮಾಡ್ತಾಯಿದ್ದಾರೆ ಅಂತೇಳಿ ಅಸೋಸಿಯೇಷನ್ದವರೇ ಮಾಡಿದ್ದಾರೆ. ಎಲ್ಲ ಅಸೋಸಿಯೇಷನ್ದವರು ಇವತ್ತು ಲಂಚ ಅವತಾರವನ್ನು ಬಹಿರಂಗಗೊಳಿಸಿದ್ರು ಕೂಡ ಈ ಸರ್ಕಾರ ಇವತ್ತು ನಾಚಿಕೆಗೆಟ್ಟು ಅದರ ಬಗ್ಗೆ ಯಾವುದೇ ರೀತಿಯ ಸ್ಪಂದನೆ ಮಾಡೋದಕ್ಕಿಲ್ಲ. ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಸ್ಪಷ್ಟ ಆಗ್ತದೆ. ರೈತ ಆತ್ಮಹತ್ಯೆಯಲ್ಲಿ ಹಾವೇರಿ ಜಿಲ್ಲೆ ನಂಬರ್ 1 ಇದೆ. ನಿನ್ನೆ ಮಾಧ್ಯಮದವರು ಪ್ರಶ್ನೆ ಮಾಡಿದರೆ ನಾ ಬರೋಕ್ಕಿಂತ ಮೊದಲೇ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ. ಜೊತೆಗೆ ಅದನ್ನು ಪರಿಶೀಲನೆ ಮಾಡಬೇಕು, ಅಂದರೆ ಬೇರೆ ರೀತಿಯ ಆತ್ಮಹತ್ಯೆ ಆಗಿದ್ರು ರೈತ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅನ್ನೋ ಲೆಕ್ಕದಲ್ಲಿ ಉಸ್ತುವಾರಿ ಮಿನಿಸ್ಟರ್ ಹೇಳ್ತಾರೆ. ಅಲ್ಲ, ಅದು ಪರಿಶೀಲನೆ ಮಾಡುವಂಥದ್ದು ಒಂದಕ್ಕೊಂದು ವ್ಯವಸ್ಥೆನೇ ಇದೆ. ಆತ್ಮಹತ್ಯೆ ಆದ ತಕ್ಷಣವೇ ಅದು ರೈತರದಿದ್ದರೆ ಅದನ್ನು ನೋಂದಾಯಿಸಿ ಅದರ ಬಗ್ಗೆ ಸಾಲ ಸೂಲ ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿದೆ. ಸೊ ಅದು ಹಾಗೇ ಆಗುತ್ತೆ. ಆತ್ಮಹತ್ಯೆ ಇವತ್ತೇನು ನಡೀತಾ ಇದೆ ಅದ್ರ ಬಗ್ಗೆ ನಾವು ಲೆಕ್ಕ ಕೊಡಬೇಕಲ್ಲ. ಇವತ್ತಿನ ಲೆಕ್ಕ ನಾವು ಕೊಡಬೇಕಾಗತ್ತೆ, ಇದ್ದವ್ರು ಕೊಡಬೇಕಾಗತ್ತೆ, ಸರ್ಕಾರ ಕೊಡಬೇಕಾಗತ್ತೆ. ಅದನ್ನು ತಮ್ಮ ಜವಾಬ್ದಾರಿ ನುಂಚಿಕೊಳ್ಳುವಂಥ ಮಾತು ರೈತರಿಗೆ ಪರಿಹಾರ ಆಗೋದಿಲ್ಲ. ಆದ್ದರಿಂದ ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ಹೊಣೆ ಹೊರಬೇಕು, ರಾಜ್ಯ ಅದಕ್ಕೆ ಪರಿಹಾರ ಕೊಡಲೇಬೇಕಾಗುತ್ತೆ. ಬಿತ್ತನೆ ಬೀಜಗಳಲ್ಲಿ ಸಾಕಷ್ಟು ಕಳಪೆ ಮತ್ತು ಇಲಾಖೆಯಿಂದಲೇ ಕಳಪೆ ಬೀಜಗಳು ಹೋಗ್ತಾ ಇದ್ದಾರೆ, ಬಿತ್ತನೆಯಲ್ಲಿ ಬೀಜಗಳು ಹುಡ್ತಾ ಇಲ್ಲ. ಹೌದು, ನೋವುಗಳನ್ನು ಕೊಡ್ತಾ ಇದೆ ಸರ್ಕಾರ ಅನ್ನುವಂಥ ಕಳಪೆ ಬೀಜ. ರೈತ ಸಂಪರ್ಕ ಕೇಂದ್ರದಲ್ಲಿ ಏನು ಬೀಜವನ್ನು ತೆಗೆದುಕೊಂಡಿದ್ದಾರೆ, ವಿಶೇಷವಾಗಿ ಸೋಯಾಬೀನ್. ಈ ಜಿಲ್ಲೆಯಲ್ಲಿ ಏನು ಸೋಯಾಬೀನ್ ಬಿತ್ತನೆ ಆಗಿದೆ ಅದರಲ್ಲಿ ಬಹಳಷ್ಟು ಡೂಪ್ಲಿಕೇಟ್ ಬೀಜಗಳಾಗಿ ಆ ಸೋಯಾಬೀನ್ ಸಂಪೂರ್ಣವಾಗಿ ಬೆಳೆದೇ ಇರುವಂಥ ಸಂದರ್ಭದಲ್ಲಿ ಅದೇ ರೈತ ಸಂಪರ್ಕದಿಂದ ಮತ್ತೊಮ್ಮೆ ಹೊಸ ಬೀಜಗಳನ್ನು ಇದನ್ನು ಪೀಕನ್ನು ತೆಗೆದು ಹೊಸ ಬೀಜವನ್ನು ಕೊಡುವಂಥ ಪ್ರಕ್ರಿಯೆ, ಅಂದರೆ ಮೊದಲು ಕೊಟ್ಟಿದ್ದು ಡೂಪ್ಲಿಕೇಟು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ರೈತ ಸಂಪರ್ಕ ಕೇಂದ್ರದಲ್ಲಿ ಡೂಪ್ಲಿಕೇಟ್ ಆದರೆ ಸರ್ಕಾರನೇ ಡೂಪ್ಲಿಕೇಟ್ ಮಾಡ್ದಂಗಲ್ವ, ಮತ್ತ್ಯಾಕೆ ನೀವು ಹೊಸದಾಗಿ ಬೀಜ ಕೊಡ್ತಾಯಿದ್ದೀರಿ? ಅದೇ ಪಕ್ಕದ ಜಿಲ್ಲೆಯಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ ಒಳ್ಳೆಯ ಸೋಯಾಬೀನ್ ಹುಟ್ಟುತ್ತಾ ಇದೆ. ಅವರು ಮಧ್ಯಪ್ರದೇಶದಿಂದ ತರಿಸಿರುವಂಥ ಬೀಜ ಅಲ್ಲಿದೆ, ಮಹಾರಾಷ್ಟ್ರದಿಂದ ತರಿಸಿರುವಂಥ ಬೀಜ ಇಲ್ಲಿದೆ. ಯಾಕೆ ಹಿಂಗೆ ಮಾಡ್ತಾರೆ ಇವರು? ಇವತ್ತು ಇಲ್ಲಿರುವ ಕೃಷಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಮತ್ತು ರಾಜ್ಯ ಮಟ್ಟದಲ್ಲಿ ಯಾಕೆ ಈ ತಾರತಮ್ಯ? ಕೃಷಿಯ ಸಚಿವರು ಇದನ್ನು ಕೂಡಲೇ ಬಗೆಹರಿಸಬೇಕು. ಮತ್ತು ಯಾವ ರೈತರಿಗೆ ನೀವು ಕಳಪೆ ಬೀಜ ಕೊಟ್ಟಿರಿ ಅವ್ರು ಪರಿಹಾರ ಕೊಡಬೇಕು. ಖರ್ಚು ಯಾರು ಕೊಡ್ತಾರೆ? ಅದು ಗೊಬ್ಬರ, ಬೀಜ ಜೊತೆಗೆ ಕಳೆ ತೆಗೆಯುವಂಥದ್ದು, ಬಿತ್ತನೆ ಮಾಡುವಂಥದ್ದು, ಲೇಬರು, ಗೊಬ್ಬರ ಯಾರು ಕೊಡ್ತಾರೆ? 2 ಸತಿ ಬಿತ್ತನೆ ಮಾಡಿದರೆ ರೈತನ ನುಕ್ಸಾನ್ ಯಾರು ಕೊಡ್ತಾರೆ? ಕೂಡಲೇ ಅದಕ್ಕೆ ಪರಿಹಾರ ಕೂಡ ಕೊಡಬೇಕು.